ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈ ಬಂದ ವಿಡಿಯೋದಲ್ಲಿ ನಾವು ಶೆಡ್ಯೂಲ್ಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದವರು ಕೊಡಮಾಡುವಂತಹ ಪ್ರೈಸ್ ಮನಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ನೋಡೋಣ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆದಂತಹ PUC, ಡಿಪ್ಲೊಮಾ, ಅದರ ಜೊತೆಗೆ PG ಮತ್ತು ಇಂಜಿನಿಯರಿಂಗ್ ಮೆಡಿಕಲ್ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಮ ಒಂದು ವೆಬ್ ಬ್ರೌಸರ್ ನಲ್ಲಿ ST ಡಿಪಾರ್ಟ್ಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಫಸ್ಟ್ ಸೈಟ್ ಯಾವ್ದಿದೆಯಲ್ಲ ಅದನ್ನ ಓಪನ್ ಮಾಡ್ರಿ. ಈ ರೀತಿಯಲ್ಲಿ ಮೇನ್ ಪೇಜ್ ನಿಮ್ದು ಓಪನ್ ಆಗುತ್ತೆ. ಇದರಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಬೇಕು. ಸ್ಕ್ರೋಲ್ ಡೌನ್ ಮಾಡಿದಾಗ ಕೆಳಗಡೆ ಇರುವಂತಹ ಆಪ್ಷನ್ಗಳನ್ನ ನೋಡ್ರಿ. ಅಲ್ಲಿ ಪೋಸ್ಟ್ ಮ್ಯಾಟ್ರಿಕ್, PUC, ಡಿಗ್ರಿ, PG ಪ್ರೈಸ್ ಮನಿ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮತ್ತೊಂದು ಟ್ಯಾಬ್ ಓಪನ್ ಆಗತ್ತೆ. ಇಲ್ಲಿ ಫಸ್ಟ್ SSLC ಬೋರ್ಡ್ ಟೈಪ್ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಒಟ್ಟ 4 ರೀತಿಯ ಬೋರ್ಡ್ಗಳನ್ನ ತೋರಿಸುತ್ತೆ. ನಿಮ್ದು ಯಾವ ಬೋರ್ಡ್ ಇರುತ್ತೋ ಅದನ್ನ ಕ್ಲಿಕ್ ಮಾಡ್ರಿ. SSLC ಪಾಸ್ ಇಯರ್, SSLC ರಿಜಿಸ್ಟರ್ ನಂಬರ್ ಅನ್ನ ಮತ್ತು ಕಾಸ್ಟ್ ಅನ್ನ ಮೆನ್ಷನ್ ಮಾಡಿ, ನೇಮ್ ಆಸ್ ಪರ್ ಆಧಾರ್ ಅನ್ನ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಇದಾದ್ಮೇಲೆ ಮತ್ತೊಂದು ಟ್ಯಾಬ್ ಓಪನ್ ಆಗುತ್ತಾ. ಅಲ್ಲಿ ಎಲ್ಲ ಡೀಟೇಲ್ಸ್ ಗಳನ್ನ ಫಿಲ್ ಮಾಡ್ರಿ. ಮೇನ್ ಇಂಪಾರ್ಟೆಂಟ್ ನಿಮ್ ಕಡೆ ಇರಬೇಕಾದಂತಹ ದಾಖಲೆಗಳು: ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಅದರ ಜೊತೆಗೆ ಫೋಟೋ, ಇಮೇಲ್ ID, ಮೊಬೈಲ್ ನಂಬರ್, ಬ್ಯಾಂಕ್ ಪಾಸ್ಬುಕ್, ಇಷ್ಟೆಲ್ಲ ಮಾಹಿತಿಗಳನ್ನ ನೀವು ಎಂಟರ್ ಮಾಡಬೇಕು. ಎಲ್ಲ ಫುಲ್ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ಮೇಲೆ PDF ಒಂದು ಪೇಜ್ ಓಪನ್ ಆಗುತ್ತಾ. ಆ PDF ಅನ್ನ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪ್ರೆಸೆಂಟ್ ಕಾಲೇಜ್ ಅಂದ್ರೆ PUC ಇದ್ರೆ PUC ಕಾಲೇಜ್ ಪ್ರಿನ್ಸಿಪಾಲ್ ಸೈನ್ ತಗೊಂಡು, ಡಿಗ್ರಿ ಇದ್ರೆ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಸೈನ್ ತಗೊಂಡು ಎಲ್ಲ ದಾಖಲೆಗಳನ್ನ ಹಚ್ಚಿ ಡಿಸ್ಟ್ರಿಕ್ಟ್ ST ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಒನ್ ಟೈಮ್ ನಿಮ್ಮ ತಾಲೂಕು ಆಫೀಸ್ ಏನಿರುತ್ತಲ್ಲ ಅಲ್ಲಿರುವಂಥ ನಿಮ್ಮ ಡಿಪಾರ್ಟ್ಮೆಂಟದ ಆಫೀಸರ್ಸ್ಗೆ ಕೇಳ್ರಿ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಬೇಡ ಅಂತ ಹೇಳಿ. ಫಿಸಿಕಲ್ ಆಗಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಅವುಗಳನ್ನು ನೀವು ಸಬ್ಮಿಟ್ ಮಾಡಿ. ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆ ದಿನಾಂಕನ ವೆಬ್ಸೈಟ್ ಒಳಗೂ ಕೂಡ ಮೆನ್ಷನ್ ಮಾಡಿಲ್ಲ. ನಿಮ್ಮ ಎಕ್ಸಾಮ್ ರಿಸಲ್ಟ್ಸ್ಗಳು ಬಂದ ಮೇಲೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.